ವೆಲ್ಕಮ್ ಬ್ಯಾಕ್. ಪ್ರತಿದಿನ ಕೂಡ ಯೋಗವನ್ನು ಅಭ್ಯಾಸ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ಯೋಗ ಅಭ್ಯಾಸ ಮಾಡೋದ್ರ ಜೊತೆಗೆ ಒಂದು ಆಚರಣೆಯಾಗಿ ಕೂಡ ಅದು ಮಾರ್ಪಾಡಾಗಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗವನ್ನ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಸ್ಯಾಂಡಲ್ವುಡ್ ನಟ ನಟಿಯರು ಏನ್ ಹೇಳಿದ್ದಾರೆ, ಪ್ರಿಯಾಂಕಾ ಉಪೇಂದ್ರ ಆಗಿರ್ಬೋದು, ಹಾಗೆಯೇ ನಟ ರವಿಶಂಕರ್ ಅವರು ಈ ಯೋಗ ದಿವಸದ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ. Yoga is a very important part of our lives, especially I think in current times with stress agli, so many issues agli. I think yoga is the best thing that anyone can incorporate in their lives to stay happy mentally and physically. I personally do a lot of pranayam and I try a few asanas. Nange tumba advanced yoga gottilla, but I think it's the best form of exercise for the mind and the body. So wishing all of you a very happy and beautiful world. ಸೊ ಇಂಟರ್ನ್ಯಾಷನಲ್ ಯೋಗ ಡೇ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ನಾವು ನಮ್ಮ ಬರ್ತಡೇನೇ ಆಚರಿಸ್ತೀವಿ, ಹಬ್ಬಗಳು ಆಚರಿಸ್ತೀವಿ, ಬಟ್ ಪ್ರತಿದಿನ ನಾವು ಮಿಸ್ ಮಾಡದೆ ಇದನ್ನು ಆಚರಿಸಬೇಕು. ಯೋಗ ಅನ್ನೋದು ಅಷ್ಟು ಮುಖ್ಯ. ಈ ಚಿಕ್ಕ ವಯಸ್ಸಿನಿಂದಾನೇ ಆ ಯೋಗ ಅನ್ನೋದು ಪ್ರತಿದಿನ ನಾವು ಆಚರಿಸಿದ್ರೆ ತುಂಬ ಒಳ್ಳೆಯದು. ಸೊ ಎಲ್ರಿಗೂ ಇನ್ನೊಂದು ಸಲ ಇಂಟರ್ನ್ಯಾಷನಲ್ ಯೋಗ ಡೇ ವಿಶಸ್. ಥ್ಯಾಂಕ್ ಯು.